ನಮಸ್ಕಾರ ರೀ ನಮ್ಮೆಲ್ಲ ಕರ್ನಾಟಕ ಮಂದಿಗೆ. ವೆಲ್ಕಮ್ಸ್ ಟು ಅವರ್ ಲೋಕಲ್ ಯಾತ್ರೆ ಚಾನಲ್ಗೆ. ಹುಬ್ಬಳ್ಳಿಯಿಂದ ಸ್ವಲ್ಪ ದೂರ ಸಾಗಿದಾಗ ನಮ್ಗೆ ಅಮರಗೋಳ ಗ್ರಾಮ ಸ್ವಾಗತಿಸಿತ್ರಿ. ಇಲ್ಲಿ ಕಾಲ ಸ್ವಲ್ಪ ನಿಧಾನವಾಗಿ ಸಾಗ್ತತ್ರಿ. ಮನುಷ್ಯನಕ್ಕಿಂತ ಪ್ರಕೃತಿ ಮಾತೆ ಜಾಸ್ತಿ ಕೇಳ್ತತ್ರಿ. ಗ್ರಾಮದ ಒಳಗೆ ಮುಂದೆ ಸಾಗಿದಂಥ ಒಂದು ಸರಳ ಮತ್ತು ಶಕ್ತಿವಾದ ಸ್ಥಳ ನಮ್ಮನ್ನು ಗಮನಿಸಿಳಿತ್ರಿ. ಅದ ಅಮರಗೋಳ ಶ್ರೀ ಬನಶಂಕರಿ ದೇವಾಲಯ ರೀ. ಕ್ರಿಸ್ತಶಕ ಸುಮಾರು 11 ಮತ್ತು 12ನೇ ಶತಮಾನದ ಕಾಲಾವಧಿಯಲ್ಲಿ ಮರಳುಗಲ್ಲಿನಿಂದ ನಿರ್ಮಿತವಾದ ಈ ದೇವಾಲಯ ಪೂರ್ವಾಭಿಮುಖವಾಗಿದೆ. ತ್ರಿಕೂಟ ವಿನ್ಯಾಸ ಹೊಂದಿರುವ ಇದು ಪೂರ್ವ ಮತ್ತು ದಕ್ಷಿಣಕ್ಕೆ ಮುಖ ಮಾಡಿದ ಗರ್ಭಗುಹಗಳನ್ನು ಹೊಂದಿದೆ. ಇವುಗಳಿಗೆ ಹೊಂದಿಕೊಂಡಂತೆ ಅರ್ಧ ಮಂಟಪ ಮತ್ತು ನವರಂಗವಿದೆ. ಒಂದು ಗರ್ಭಗೃಹದಲ್ಲಿ ಪಾಣಿಪೀಠದ ಮೇಲೆ ಭೈರವ ಶಿಲ್ಪವನ್ನು ಪ್ರತಿಷ್ಠಾಪಿಸಲಾಗಿದೆ. ಇನ್ನೊಂದು ಗರ್ಭಗೃಹದಲ್ಲಿ ಶಿವಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ. ನವರಂಗದ ಕಂಬಗಳ ಮೇಲೆ ವಿಷ್ಣು, ನಟರಾಜ, ಗಣಪತಿ, ಭೈರವ, ಭೈರವಿ, ಶಿವ, ವರಾಹ, ಉಗ್ರ ನರಸಿಂಹ, ಬೇತಾಳ, ಚಂದ್ರ ಮೊದಲಾದ ದೇವತೆಗಳ ಉಬ್ಬು ಶಿಲ್ಪಗಳನ್ನು ಕೆತ್ತಲಾಗಿದೆ. ದೇವಾಲಯ ಹೊರಭಿತ್ತಿಯ ಅರ್ಧಕಂಬದ ಮತ್ತು ದೇವಕೋಷ್ಠ ಅಲಂಕಾರಗಳಿಂದ ಕೂಡಿದೆ. ಕ್ರಿಸ್ತಶಕ 1120ರಲ್ಲಿರುವ ಶಾಸನವು ಸೌದೊರೆ ಜಕ್ಕರಸ ಎಂಬುವನು ಹಲಸಿಗೆ ನಾಡಿನ ಉಣಕಲ್ಲು ಕಂಪಣಕ್ಕೆ ಸೇರಿದ ಅಮರಗೋಳದಲ್ಲಿ ಕೇಶವ ಮತ್ತು ಭೈರವ ದೇವಾಲಯವನ್ನು ಕಟ್ಟಿಸಿದನೆಂದು ಉಲ್ಲೇಖವಿದೆ. ಇದು ವಾಸ್ತವವಾಗಿ ಕೇಶವ ಮತ್ತು ಭೈರವ ದೇವರ ದೇವಾಲಯವಾಗಿದೆ. ಮತ್ತು ಈ ಅಮ್ಮನ ದೇವಸ್ಥಾನ ಹುಬ್ಬಳ್ಳಿ ಹೊಸೂರಿನಿಂದ ಬರೀ 7 ಕಿಲೋಮೀಟ್ರ್ ಮತ್ತು ಧಾರವಾಡದಿಂದ ಅಮರಗೋಳಕ್ಕೆ ಬರೀ 12 ಕಿಲೋಮೀಟ್ರ್ ಐತೆ ನೋಡ್ರಿ. ಇಲ್ಲಿಗೆ ಹೋಗಾಕ ಬಸ್ ಮತ್ತು ಟ್ಯಾಕ್ಸಿಗಳು ಸಿಗ್ತಾವ್ರಿ. ನೀವು ಆರಾಮ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ಬೋದು ನೋಡ್ರಿ. ಇಷ್ಟು ಹೇಳ್ತಾ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಭೇಟಿ ಆಗೋಣ್ರಿ. ಅಲ್ಲಿವರೆಗೂ ನನಗೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಕೊಟ್ಟು ಕಾಯ್ತಾ ಇರ್ರಿ. ಎಲ್ಲರಿಗೂ ನಮಸ್ಕಾರ ರೀ.